ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ನೋಡಿ, ಇತ್ತೀಚೆಗೆ ಪ್ಯಾನ್ ಅಮೆರಿಕನ್ ಹಾಕಿ ಕಪ್ ಅನ್ನು ಅರ್ಜೆಂಟೈನಾ ತಂಡ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಗೆದ್ದುಕೊಂಡಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ಉರುಗ್ವೆ ದೇಶದ ಮಾಂಟಿವಿಡಾದಲ್ಲಿ ನಡೆಸಲಾಯಿತು. ಬೆಳ್ಳಿ ಪದಕವನ್ನು ಅರ್ಜೆಂಟೈನಾ ತಂಡ ಮತ್ತು ಕಂಚಿನ ಪದಕವನ್ನು ಕೆನಡಾ ದೇಶವು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಿರತಕ್ಕಂಥ ಸತ್ಯಪಾಲ್ ಮಲ್ಲಿಕ್ ಜಮ್ಮು ಕಾಶ್ಮೀರದ ಮಾಜಿ ಗವರ್ನರ್ ಆಗಿದ್ರು. ಇವರು ಅದಲ್ಲದೆ ಕೂಡ ಮೇಘಾಲಯ, ಗೋವಾ, ಒಡಿಶಾ ಮತ್ತು ಬಿಹಾರ ರಾಜ್ಯದ ಮಾಜಿ ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯು ಭಾರತವು ಪುನಾರಂಭ ಮಾಡಲು ಉದ್ದೇಶಿಸಲಾಗಿದೆ. ಇದು ಮೊನ್ನೆ ಸಿಂಧು ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಮಿಸ್ ಮಾಡಿದ್ರಲ್ಲ, ಈಗ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ ಅಂಕೇಶ ಮಾಡಿದ್ರೆ ಪಾಕಿಸ್ತಾನದೊಂದಿಗೆ. ಇತ್ತೀಚೆಗೆ ಫಿಫಾ ಟ್ಯಾಲೆಂಟ್ ಅಕಾಡೆಮಿಯನ್ನು ಹೈದರಾಬಾದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಫಿಫಾ ಟ್ಯಾಲೆಂಟ್ ಅಕಾಡೆಮಿ ಹೈದರಾಬಾದಲ್ಲಿ. ಗರುಡ ದೃಷ್ಟಿ ಎನ್ನುವ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣೆ ಮತ್ತು ಸೈಬರ್ ಗುಪ್ತಾಚರಣೆಯನ್ನು ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದವರು ಪ್ರಾರಂಭಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ರೀಸೆಂಟ್ ಆಗಿ ಮಾಡಿದ್ದಾರೆ. ಭಾರತ ದೇಶದ ಮೊಟ್ಟ ಮೊದಲ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ರಾಜಸ್ಥಾನ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ ಸ್ವತಂತ್ರ ದಿನಾಚರಣೆ ಮುಂದ ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಒಂದು ಗಡಿ ಪ್ರದೇಶದಲ್ಲಿ BSF ದವರು ಆಪರೇಷನ್ ಕಾರ್ಯಾಚರಣೆ ಎಚ್ಚರಿಕೆ ಅಥವಾ ಕಾರ್ಯಾಚರಣೆ ಅಲರ್ಟ್ ಅನ್ನು ರಾಜಸ್ಥಾನದಲ್ಲಿ BSF ದವರು ಪ್ರಾರಂಭಿಸಿದ್ದಾರೆ ಸ್ವತಂತ್ರ ದಿನಾಚರಣೆಯ ಒಂದು ದಿನದಂದು. ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳ ಹೈಲೈಟ್ಸ್. ಪ್ರತಿದಿನ ಪ್ರಚಲಿತ ಘಟನೆಗಾಗಿ ನಮ್ಮ ಐಶು ಪ್ರಚಲಿತ ಅಂತ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೇರಿ. ಅಲ್ಲಿ ಅದ್ಭುತವಾದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ರೆಷನ್ ಇರುತ್ತದೆ. ಎಲ್ಲರಿಗೂ ಧನ್ಯವಾದಗಳು.